ನಮಸ್ಕಾರ ಆದರ್ಶ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಅದ್ಭುತ. ನಾವು ಕಿಕ್ ಟು ಹ್ಯಾಂಡ್ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಮ್ಮ ಜೊತೆ ಆದರ್ಶ್ ಇದ್ದಾರೆ. ಮೊದಲು ವಾರ್ಮಪ್ಸ್ ಮಾಡ್ಕೊಬೇಕು. ವಾರ್ಮಪ್ಸ್ ಆದಮೇಲೆ ಮೇಲೆ ಹೇಗೆ ಹೋಗೋದು ಅಂತ ನಾವು ಕಲಿಯೋಣ. ನೀವು ಹ್ಯಾಂಡ್ ಸ್ಟ್ಯಾಂಡ್ಗೆ ಹೊಸಬರಾದರೆ ಗೋಡೆಗೆ ಸ್ವಲ್ಪ ಹತ್ತಿರದಲ್ಲಿ ಮಾಡಿ, ಕೈ ಬೆರಳುಗಳನ್ನ ಅಗಲ ಮಾಡಿ ಇಟ್ಕೊಬೇಕು. ದೃಷ್ಟಿ ಎರಡು ಕೈಗಳ ನಡುವೆ ನೋಡಬೇಕು. ಕತ್ತು ತುಂಬ ಮುಂದೆ ಎತ್ತಬಾರ್ದು. ಕಿವಿಗಳು ಭುಜಗಳ ಹತ್ತಿರ ಇರಬೇಕು. ಬ್ಲೇಡ್ ಎಲಿವೇಶನ್ನು ಒಂದು ಕಾಲು ಹತ್ತಿರ ತೊಗೋಬೇಕು, ತುಂಬ ಹತ್ತಿರನೂ ತೊಗೊಬಾರ್ದು. ಇದು ಮೊದಲನೇ ಹಂತ. ಉಸಿರು ತುಂಬಿಕೊಳ್ತಾ ಹಿಂದೆ ಎಳ್ಕೊಬೇಕು. ಉಸಿರು ಹೊರ ಹಾಕ್ತಾ ಭುಜಗಳನ್ನ ಮುಂದೆ ತರ್ತಾ, ಕೈಗಳ ಮೇಲೆ ತರ್ತಾ ಲೆಗ್ಸ್ನ ಕಿಕ್ ಮಾಡಬೇಕು. ಎಸ್, ನೀವು ಎಲ್ ಪೊಸಿಷನಲ್ಲಿ ಯಾವಾಗಲೂ ಟ್ರೈ ಮಾಡಬೇಕು. ಮೊದಲು ಎಲ್ ಪೊಸಿಷನಲ್ಲಿ ನಿಮಗೆ ಸ್ಟೇಬಲ್ ಇದ್ದೀರಾ ಅಂದ್ರೆ ಮಾತ್ರ ಕಾಲು ಜೊತೆ ತಗೋಬೇಕು. ಡೌನ್. ನೀವು ಇದನ್ನು 15ರಿಂದ 20 ಬಾರಿ ಮಾಡಬೇಕು. ಈಗ ಅವರು ಎಡಗಾಲಿಂದ ಕಿಕ್ ಮಾಡ್ತಿದ್ದಾರೆ, ಅದಾದಮೇಲೆ ಬಲಗಾಲಲ್ಲೂ ಮಾಡಬೇಕು ಕಿಕ್ಕು. ಈ ರೌಂಡಲ್ಲಿ ಮೇಲೆ ಹೇಗೆ ಹೋಗೋದು ಅಂತ. ಮೇಲೆ ಹೋಗೋದು 3ರಿಂದ 5 ಸೆಕೆಂಡು. ನೀವು ಬ್ಯಾಲೆನ್ಸ್ ಮಾಡೋಕ್ಕಾದರೆ ಮಾಡಿ, ಅಥವಾ ಕೆಳಗೆ ಬನ್ನಿ. ನೀವು ಆ ಪೊಸಿಷನ್ಗೆ ಹೋಗ್ತೀರಾ, ಕೆಳಗೆ ಬರ್ತೀರಾ. ಡೌನ್ ಆದರ್ಶ್.